ನಾನು ಕಟ್ ಮಾಡಿ ನಿಮಗೆ ವಿಡಿಯೋ ಹಾಕಿದ್ದೆ ಸ್ನೇಹಿತರೆ. ಇದ್ರ ಹಿಂದಿನ ವಿಡಿಯೋ ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ ಸ್ನೇಹಿತರೆ. ಆ ವಿಡಿಯೋದಲ್ಲಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಇದೇ ಕಟಿಂಗ್ ವಿಡಿಯೋ ಹಾಕಿದ್ದೀನಿ. ಇವತ್ತು ಅದರದ್ದೇ ನಾನು ಸ್ಟಿಚಿಂಗ್ ವಿಡಿಯೋ ಕೂಡ ಹಾಕ್ತಾ ಇದ್ದೀನಿ. ಇವಾಗ ಮೊದಲಿಗೆ ನಾವು ಫ್ರಂಟ್ ಪಾರ್ಟಿಂದ ಸ್ಟಾರ್ಟ್ ಮಾಡೋಣ. ನೋಡಿ, ಇದು ಫ್ರಂಟ್ ಪಾರ್ಟ್ ಸ್ನೇಹಿತರೆ. ನೋಡಿ, ಇವೆಲ್ಲ ಕ್ಲೀನಾಗಿ ಡಾಟ್ ಪಾಯಿಂಟ್ ಏನು ಮಾರ್ಕ್ ಮಾಡ್ಕೊಂಡಿದ್ವಿ, ಅವನ್ನ ನಾವು ಇವಾಗ ಡಾಟ್ ಹಿಡಿಯೋಣ. ಕಟಿಂಗ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಇದಕ್ಕೆ ನಾನು 3 ಡಾಟ್ ಅನ್ನ ಮಾರ್ಕ್ ಮಾಡಿದ್ದು. ಏನಕ್ಕಂದ್ರೆ ನೋಡಿ, ಈ ಸೈಡ್ ಇಂದ ಡಾಟ್ ಬಂದಿಲ್ಲ. ನಿಮ್ಗೆ ಕಟಿಂಗ್ ವಿಡಿಯೋ ನೋಡಿದ್ರೆ ಖಂಡಿತ ಗೊತ್ತಾಗುತ್ತೆ. ಆ ವಿಡಿಯೋ ನೋಡಿ ಬನ್ನಿ, ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಈ ಡಾಟ್ ಏನಕ್ಕೆ ಬಂದಿಲ್ಲ ಅಂತ ಹೇಳಿ. ನೋಡಿ, ಇವಾಗ ಇದಕ್ಕೆ ಕ್ರಾಸ್ ಬೆಲ್ಟ್ ಅನ್ನ ನಾವು ರೆಡಿ ಮಾಡ್ಕೊಳ್ಳೋಣ. ನೋಡಿ, 2 ಕ್ರಾಸ್ ಬೆಲ್ಟ್ ಅನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಲೈನಿಂಗ್ ಕೂಡ ಅದಕ್ಕೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಮೊದಲಿಗೆ ಬಂದು ಇಲ್ಲಿ ಒಂದು ಸ್ಟಿಚ್ ಅನ್ನ ಬಿಟ್ಕೋಬೇಕು. ನೋಡಿ, ಈ ರೀತಿ ಅಪೋಸಿಟ್ ಅಲ್ಲಿ ನಾವು ಇಟ್ಕೊಂಡು ಯಾವಾಗಲೂ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಹಾಗೆ ಈ ಲೈನಿಂಗ್ ಮೇಲೆ ಒಂದು ಎಕ್ಸ್ಟ್ರಾ ಸ್ಟಿಚ್ ಅನ್ನ ಬಿಟ್ಕೋಬೇಕಾಗುತ್ತೆ ನಾವು. ನೋಡಿ, ನಾವು ಈ ರೀತಿ ಬೆಲ್ಟ್ ಅನ್ನ ರೆಡಿ ಮಾಡ್ಕೊಂಡಿದೀವಿ. ಬೇಕಂದ್ರೆ ಈ ಸೈಡ್ ಒಂದು ಸ್ಟಿಚ್ ಅನ್ನ ಬಿಟ್ಕೋಬಹುದು ನೀವು, ಇಲ್ಲ ಅಂದ್ರೆ ಹಂಗೆ ಕೂಡ ಅಟ್ಯಾಚ್ ಮಾಡಬಹುದು. ನಾನು ಇವಾಗ ಕಟ್ ಮಾಡ್ಕೊಂತ ಇದ್ದೀನಿ. ಉಳಿದ ಬಟ್ಟೆಯನ್ನ ಕಟ್ ಮಾಡ್ಬಿಡೋಣ. ಫ್ರೆಂಡ್ಸ್, ನೋಡಿ, ಇದ್ರದ್ದು ಕಟಿಂಗ್ ವಿಡಿಯೋ ಕೂಡ ಇದೆ. ನಾನು ನಿನ್ನೆ ದಿನ ಹಾಕಿದ್ದೀನಿ ಆ ವಿಡಿಯೋನ, ದಯವಿಟ್ಟು ನೋಡಿ. ಹಾಗೆ ಈ ವಿಡಿಯೋ ಕೆಳಗಡೆ ಆ ವಿಡಿಯೋ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ದಯವಿಟ್ಟು ಇಂಟ್ರೆಸ್ಟ್ ಇದ್ದವರು ನೋಡಿ. ಇದೇ ಬ್ಲೌಸ್ದು ಕಟಿಂಗ್ ವಿಡಿಯೋನ ಹಾಕಿದ್ದೀನಿ ನಾನು. ನೋಡಿ, ಈ ರೀತಿ ನಾವು ಬೆಲ್ಟ್ ಅನ್ನ ರೆಡಿ ಮಾಡ್ಕೊಂಡಿದೀವಿ. ಇವಾಗ ಬೆಲ್ಟ್ ಅನ್ನ ಅಟ್ಯಾಚ್ ಮಾಡೋಣ. ನೋಡಿ, ಫ್ರಂಟ್ ಪಾರ್ಟ್ಗೆ ನಾವು ಡಾಟ್ ಹಿಡಿದಿದ್ದೀವಿ. ಎರಡಕ್ಕೂ ಕೂಡ ನಾವು ಬೆಲ್ಟ್ ಅನ್ನ ಅಟ್ಯಾಚ್ ಮಾಡೋಣ. ನೋಡಿ, ಇದಕ್ಕೆ ಮೇಲ್ಗಡೆಯಿಂದ ಅಟ್ಯಾಚ್ ಮಾಡ್ತಾ ಇದೀವಿ. ನೋಡಿ, ಯಾವಾಗಲೂ ನಾವು ಉಕ್ಸ್ ಪಟ್ಟಿ ಇರುತ್ತಲ್ಲ, ಆ ಕಡೆಯಿಂದಾನೇ ಯಾವಾಗಲೂ ಬೆಲ್ಟ್ ಅನ್ನ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ, ಈ ಡಾಟ್ ಇದೆಯಲ್ಲ, ಮೇನ್ ಡಾಟ್, ಈ ರೀತಿ ನೀವು ಫೋಲ್ಡ್ ಮಾಡಿ ಅದನ್ನ ಒಳಗಡೆ ಸೇರಿಸಬೇಕಾಗುತ್ತೆ. ನೋಡಿ, ಬೆಲ್ಟ್ ಅಲ್ಲಿ ಹಾಗೆ ಇದಕ್ಕೂ ಕೂಡ ಅಷ್ಟೇ. ನೋಡಿ, ಸೇಮ್ ಅದೇ ತರನೇ ಅಟ್ಯಾಚ್ ಮಾಡೋಣ. ನಾವು ಯಾವಾಗಲೂ ಉಕ್ಸ್ ಪಟ್ಟಿ ಕಡೆಯಿಂದಾನೇ ಅಟ್ಯಾಚ್ ಮಾಡ್ಬೇಕು ಬೆಲ್ಟ್ ಅನ್ನ. ಸ್ನೇಹಿತರೆ, ನೋಡಿ, ನಾನು ನಿಮಗೆ ಕಟಿಂಗ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. ರೌಂಡ್ ಶೇಪ್ ಅಲ್ಲಿ ಕಟ್ ಮಾಡಬೇಕು, ಫಿನಿಶಿಂಗ್ ನೀಟಾಗಿ ಬರುತ್ತೆ ಅಂತ ಹೇಳಿದೆ. ನೋಡಿ, ಅವ್ರು ವೇರ್ ಮಾಡಿದಾಗ ಈ ರೌಂಡಿಂಗ್ ಐತಲ್ಲ, ಸಖತ್ತಾಗಿ ಬರುತ್ತೆ. ನೋಡಿ, ಈ ರೀತಿ ನೀವು ಟ್ರೈ ಮಾಡಿ. ನೋಡಿ, ಈ ರೀತಿ ಇದು ಸಿಂಗಲ್ ಬ್ಲೌಸ್, ಸಾದಾ ಬ್ಲೌಸ್ ಆಗಿರೋದ್ರಿಂದ ನಿಮಗೆ ನೀಟಾಗಿ ಕಾಣಲ್ಲ ಇದು, ಬಟ್ ಫಿನಿಶಿಂಗ್ ಆಗಿದೆ. ನೋಡಿ, ನಾನು 2 ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ. 2 ಇಂಚಿನಷ್ಟು 2 ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಅಂಚ್ ಸೈಡ್ ಇಂದ ತಗೊಂಡಿದ್ದೀನಿ. ನಾನು ಅಂಚ್ ಸೈಡಲ್ಲಿ ಹೆಮ್ಮಿಂಗ್ ಉಕ್ಸ್ ಮನಿಯನ್ನು ಮಾಡೋದ್ರಿಂದ ನೋಡಿ, ಈ ರೀತಿ ಒಳಗಡೆಯಿಂದ ಅಟ್ಯಾಚ್ ಮಾಡ್ತಾ ಇದ್ದೀನಿ ಇದನ್ನ. ಹಾಗೆ ನೋಡಿ, ಇದನ್ನ ಮೇಲ್ಗಡೆಯಿಂದ ಅಟ್ಯಾಚ್ ಮಾಡಬೇಕು. ನಾವು ಉಕ್ಸ್ ಪಟ್ಟಿ, ಇದು ಉಕ್ಸ್ ಹಚ್ತೀವಲ್ಲ ಆ ಪಟ್ಟಿ ಇದು. ಇದನ್ನ ನೋಡಿ ಡಬಲ್ ಫೋಲ್ಡ್ ಮಾಡ್ಕೊಳ್ಳೋಣ ಈ ರೀತಿ. ನೋಡಿ, ಈ ರೀತಿ ನಾವು ಇದನ್ನ ಈ ಪಟ್ಟಿ ಒಂದು ಇದನ್ನ ಅಟ್ಯಾಚ್ ಮಾಡಿದ ನಂತರ ಈ ತರ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಒಂದು ಸೆಂಟರ್ಗೆ ಒಂದು ಸ್ಟಿಚ್ ಬಿಟ್ಕೋಬೇಕು. ನಾವು ಇದರಲ್ಲೇ ಉಕ್ಸ್ ಮನಿ ಮಾಡೋದ್ರಿಂದ ನಿಮಗೆ ಹೆಮ್ಮಿಂಗ್ ಅಲ್ಲಿ ಉಕ್ಸ್ ಮನಿ ಮಾಡ್ತೇವೆ ಅಂದ್ರೆ ಇದನ್ನ ಈ ಸೈಡ್ ಬಿಟ್ಕೊಂಡು ಕ್ಲೋಸ್ ಮಾಡಿದ್ರೆ ಮುಗಿದೋಗುತ್ತೆ. ನಾನು ಇದರಲ್ಲೇ ಉಕ್ಸ್ ಮನಿ ಮಾಡೋದ್ರಿಂದ ನಾನು ಸೆಂಟರ್ಗೆ ಒಂದು ಸ್ಟಿಚ್ ಅನ್ನ ಬಿಟ್ಕೊಂತೀನಿ. ನೋಡಿ, ಈ ಕೆಳಗಡೆ ರಫ್ ಮಾಡ್ಬೇಕು ಕ್ಲೀನ್ ಆಗಿ. ನೋಡಿ, ಈ ರೀತಿ ಇಟ್ಕೊಂಡು ನಾನು ಒಂದು ಸೆಂಟರ್ಗೆ ಸ್ಟಿಚ್ ಬಿಟ್ಕೊಂತ ಇದ್ದೀನಿ ಇಲ್ಲಿ.
ಸ್ನೇಹಿತರೆ ನೋಡಿ, ಯಾವಾಗಲೂ ಹೊಲಿಗೆಗಳು ಚಿಕ್ಕದಾಗಿ ಈ ರೀತಿ ಬೀಳಬೇಕು, ಬಾಳಿಕೆ ಜಾಸ್ತಿ ದಿನ ಬರುತ್ತೆ. ನೋಡಿ ಈ ರೀತಿ ಚಿಕ್ಕದಾಗಿ ಹೊಲಿಗೆ ಬೀಳಬೇಕು. ನೋಡಿ ಇದನ್ನ ಈ ಪಟ್ಟಿ ಈ ರೀತಿ ಹಚ್ಚಿದೀವಿ. ಇದನ್ನ ಈ ತರ ಟರ್ನ್ ಮಾಡ್ಕೊಂಡು ಕ್ಲೀನ್ ಆಗಿ ಒಂದು ಸ್ಟಿಚ್ ಅನ್ನ ಬಿಟ್ಕೋಬೇಕು. ಇದು ಉಕ್ಸ್ ಹಚ್ಚಲಿಕ್ಕೆ ಪಟ್ಟಿ. ಸ್ನೇಹಿತರೆ ನೋಡಿ, ಇವಾಗ ನಾವು ಪಟ್ಟಿನ 2 ಪಟ್ಟಿ ರೆಡಿ ಮಾಡ್ಕೊಂಡಿದೀವಿ. ಇವಾಗ ಕರೆಕ್ಟ್ ಆಗಿದೆ ಅಂತ ಮೊದಲಿಗೆ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ನಾವು ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡ್ಕೊಂಡಾಗ ಒಂದು ನೂಲ್ನಷ್ಟು ಮಾತ್ರ ಜಾಸ್ತಿ ಬರ್ತಾ ಇದೆ ಸ್ನೇಹಿತರೆ. ನೋಡಿ ಇಲ್ಲಿ ಈ ಪಟ್ಟಿ ಜಾಸ್ತಿ ಬರ್ತಾ ಇದೆ. ಏನಕ್ಕೆ ಜಾಸ್ತಿ ಬರ್ತಾ ಇದೆ ಅಂದ್ರೆ, ನೋಡಿ ನಾವು ಈ ಡಾಟ್ ಏನು ಹಿಡಿದಿರ್ತೀವಲ್ಲ, ಇದು ಸ್ವಲ್ಪ ಏರುಪೇರು ಆಗಿರುತ್ತೆ. ನೋಡಿ ಇದು ಸ್ವಲ್ಪ ಜಾಸ್ತಿ ಹಿಡಿದಾಗ ಒಂದು ನೂಲ್ನಷ್ಟು ಜಾಸ್ತಿ ಹಿಡಿದಾಗ ಅಲ್ಲೊಂದು ನೂಲು ಕಮ್ಮಿ ಬಂದೇ ಬರುತ್ತೆ. ಅದನ್ನ ಕಟ್ ಮಾಡಿದ್ರೆ ಏನು ತೊಂದರೆ ಆಗಲ್ಲ. ಕಟ್ ಮಾಡಿಬಿಡಿ. ಸ್ವಲ್ಪ ಇದ್ರೆ ಕಟ್ ಮಾಡಿ. ಭಾಳ ಇತ್ತು ಅಂದರೆ ಡಿಫ್ರೆನ್ಸ್ ಅರ್ಧರ್ಧ ಇಂಚ್ ಡಿಫ್ರೆನ್ಸ್ ಇದ್ದರೆ ದಯವಿಟ್ಟು ಒಂದು ಕಟ್ ಮಾಡಬೇಡಿ. ಕೆಳಗಡೆ ಬಿಚ್ಚಿ ಸರಿ ಮಾಡ್ಕೊಂಡೆ ನೀವು ಸ್ಟಿಚ್ ಮಾಡಬೇಕು. ನೋಡಿ ಇದನ್ನು ಕೂಡ 2 ಸಮನಾಗಿ ಕಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ನಾವು ಫ್ರಂಟ್ ಪಾರ್ಟನ್ನು ಇವಾಗ ರೆಡಿ ಮಾಡ್ಕೊಂಡಿದ್ದೀವಿ. ಸ್ನೇಹಿತರೆ ಇವಾಗ ಇದಕ್ಕೆ ಬ್ಯಾಕ್ ಪಾರ್ಟನ್ನು ಅಟ್ಯಾಚ್ ಮಾಡೋಣ. ನೋಡಿ ನಾನು ನಿಮಗೆ ಸಾದಾ ಬ್ಲೌಸ್ ಆಗಿರೋದ್ರಿಂದ ಕೆಳಗಡೆ ಪಟ್ಟಿ ಮಾಡಲಿಕ್ಕೆ ನಾನು 2 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿಗೆ ಇವಾಗ ಇದನ್ನ ಫೋಲ್ಡ್ ಮಾಡ್ಕೊಳ್ಳೋಣ. ಮೊದಲಿಗೆ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ನಾವು 1 ಇಂಚಿನ ಡಾಟ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಡಾಟನ್ನು ನಾವು ಹಿಡಿಯೋಣ. ನೋಡಿ ಈ ರೀತಿ ನಾವು 1 ಇಂಚಿಗೆ ಡಾಟ್ ಇದೆ ಇಲ್ಲಿ. ನೋಡಿ ಈ ರೀತಿ ನಾವು ಬ್ಯಾಕ್ ಪಾರ್ಟನ್ನು ರೆಡಿ ಮಾಡ್ಕೊಂಡಿದ್ದೀವಿ. ತುಂಬ ಈಸಿ ಮೆಥಡ್ ಸ್ನೇಹಿತರೆ ಇದು. ನೋಡಿ ತುಂಬ ಈಸಿ ಕಾಣಿದೆ. ಫಿನಿಶಿಂಗ್ ಕೂಡ ಪರ್ಫೆಕ್ಟಾಗಿ ನೀಟಾಗಿ ಬಂದಿದೆ. ಇದನ್ನ ಇವಾಗ ಶೋಲ್ಡ್ರನ್ನ ಅಟ್ಯಾಚ್ ಮಾಡೋಣ ನಾವು. ನೋಡಿ ನಾವು ಈ ರೀತಿ ಶೋಲ್ಡ್ರನ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀವಿ. ಇವಾಗ ಇದಕ್ಕೆ ಸ್ಲೀವ್ ಅಟ್ಯಾಚ್ ಮಾಡೋಣ ಸ್ನೇಹಿತರೆ. ಪೈಪಿಂಗನ್ನು ನಂತರ ಮಾಡೋಣ. ನೋಡಿ ನಾನು 2 ಸ್ಲೀವ್ನು ತೊಗೊಂಡಿದ್ದೀನಿ. ಇದು ಒಂದು ಸೈಡ್ ಬಂದಿಲ್ಲ, ಉಳಿದಿರೋದ್ರಿಂದ ಬೇರೆ ಕಡೆ ತಗೊಂಡಿದ್ದೀನಿ ನಾನು. ಹಾಗಾಗಿ ನೋಡಿ ನಾವು ಎಂಡಿಗೆ ನಾವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನೋಡಿ ಎರಡನ್ನೂ ಈ ರೀತಿ ಮಾರ್ಕ್ ಮಾಡ್ಕೊಂಡ್ರೆ ನೀವು ಉಲ್ಟಾ ಸೀದಾ ನಮ್ಗೆ ಈಸಿಯಾಗಿ ಸಿಕ್ಬಿಡುತ್ತೆ. ನೋಡಿ ಏನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಆ ಸೈಡ್ ನಾವು ಫೋಲ್ಡ್ ಮಾಡ್ಕೊಳ್ಳೋಣ. ನೋಡಿ ಮೊದಲಿಗೆ ಬಂದು ಒಂದು ಸ್ವಲ್ಪ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋಣ. ನೋಡಿ ನಾವು ಈ ರೀತಿ ಏನು ಫೋಲ್ಡ್ ಮಾಡ್ಕೊಂಡಿವಿ, ಇದನ್ನ ಈ ರೀತಿ ಬಿಟ್ಟು ಕಚ್ಚಾ ಸ್ಟಿಚ್ ಅನ್ನ ಬಿಡ್ಬೇಕು ನಾವು ಮೇಲ್ಗಡೆಗೆ. ಒಂದು ನಾವು ಹೆಮ್ಮಿಂಗ್ ಮಾಡಿದ ನಂತರ ಅದನ್ನ ರಿಮೂವ್ ಮಾಡಬೇಕಾಗುತ್ತೆ. ನೋಡಿ ಇದಕ್ಕೆ ನಾನು ದೊಡ್ಡದಾಗಿ ಕಚ್ಚಾ ಸ್ಟಿಚ್ ಅನ್ನ ಬಿಟ್ಕೊಂತ ಇದ್ದೀನಿ ಒಂದು. ನೋಡಿ ಈ ರೀತಿ ಸ್ನೇಹಿತರೆ ನೋಡಿ ನಾವು 2 ಸ್ಲೀವ್ನು ಈ ರೀತಿ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಇದನ್ನ ಇವಾಗ ಅಟ್ಯಾಚ್ ಮಾಡೋಣ. ನಿಮಗೆ ಕಟ್ಟಿಂಗ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಏನಕ್ಕಂದ್ರೆ ಸ್ನೇಹಿತರೆ ನೋಡಿ, ಈ ನಾವು ಕಟಿಂಗ್ ವಿಡಿಯೋ ನೋಡಿ ಇದನ್ನ ವಿಡಿಯೋ ನೋಡಿದ್ರೆ ನಿಮಗೆ ಕಟಿಂಗ್ದು ಹಾಗೆ ಸ್ಟಿಚಿಂಗ್ದು ಒಂದೇ ಬ್ಲೌಸಿಂದು ನೀವು ನೋಡಿದ್ರೆ ನಿಮಗೊಂದು ಐಡಿಯಾಸ್ ಬರುತ್ತೆ. ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಸಾಲ್ವ್ ಆಗುತ್ತೆ. 2 ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈಗ ನನ್ನ ವಿಡಿಯೋ ನೋಡಿ ಕಟಿಂಗ್ ವಿಡಿಯೋ ನೋಡಿ ನೀವು ಕಟಿಂಗ್ ಮಾಡ್ತೀರಾ, ಅದರಲ್ಲಿ ನೀವು ಹೊಲಿಯೋಬೇಕಾದ್ರೆ ಸ್ವಲ್ಪ ಮಿಸ್ಟೇಕ್ ಮಾಡಿ ಏನೋ ಮಾಡಿಬಿಡ್ತೀರಾ. ಅವಾಗ ಏನಾಗುತ್ತೆ ಅಂದರೆ ನಿಮಗೆ ಕಟಿಂಗ್ ಸರಿ ಇಲ್ಲ ಅಂತ ಇವಾಗ ಗೊತ್ತಾಗುತ್ತೆ. ನೋಡಿ ನಾನು ನಿಮ್ಮ ಎದುರಿಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಬಂದು ಚೆಕ್ ಮಾಡ್ಕೋಬೇಕು. ನೋಡಿ ಕರೆಕ್ಟ್ ಆಗಿದೆಯಲ್ಲ ಅಂತ ಚೆಕ್ ಮಾಡ್ಕೋಬೇಕು. ಜಾಸ್ತಿ ಬಂದರೆ ಸ್ವಲ್ಪ ಆ ಕಡೆ ಈ ಕಡೆ ಬಿಡಬೇಕಾಗುತ್ತೆ ಸ್ನೇಹಿತರೆ. ನೋಡಿ ಒಂದು 1/2 ಇಂಚು ಜಾಸ್ತಿ ಬರ್ತಾ ಇದೆ, 1/2 ಇಂಚು 3/4 ಇಂಚು ಜಾಸ್ತಿ ಬರ್ತಾ ಇದೆ. ಸ್ವಲ್ಪ 3 ಗೆರೆ ಆ ಕಡೆಗೆ 3 ಗೆರೆ ಈ ಕಡೆಗೆ ಬಿಟ್ಟು ನಾವು ಸ್ಟಿಚ್ ಮಾಡೋಣ. ಏನಂದರೆ ನೋಡಿ ಮಾರ್ಜಿನಲ್ಲಿ ಏರುಪೇರು ಆಗಿರುತ್ತೆ. ಸ್ನೇಹಿತರೆ ಈ ಕಡೆ ಕೂಡ ಒಂದು 3 ಗೆರೆ ಅಷ್ಟು ಬಿಟ್ಟಿದ್ದೀನಿ, ಹಾಗೆ ಈ ಕಡೆ ಕೂಡ ಒಂದು 3 ಗೆರೆ ಅಷ್ಟು ಬಿಟ್ಟಿದ್ದೀನಿ. ಈ ರೀತಿ ನೀವು 2 ಕಡೆಗೆ ಸ್ವಲ್ಪ ಬಿಟ್ಟು ಸ್ಟಿಚ್ ಮಾಡಿ, ಏನು ತೊಂದರೆ ಆಗಲ್ಲ. ನೀವು ಯಾವ್ದಾದ್ರು ಒಂದು ಸೈಡ್ ಬಿಟ್ಟರೆ ತೊಂದರೆ ಆಗುತ್ತೆ. ಅದಕ್ಕೆ ಹೇಳೋದು ಮೊದಲಿಗೆ ಚೆಕ್ ಮಾಡ್ಕೋಬೇಕು.
ನೋಡಿ ಈ ಸೈಡ್ ಕೂಡ ನಾವು ಅದೇ ರೀತಿ ಸೇಮು ಇನ್ನೊಂದು ಸ್ಲೀವ್ನು ಕೂಡ ಅಟ್ಯಾಚ್ ಮಾಡ್ಕೊಳ್ಳೋಣ. ಸ್ನೇಹಿತರೆ ನೋಡಿ ಇವಾಗ ಸೇರ್ಸೋಕ್ಕಿಂತ ಮುಂಚೆ ನೋಡಿ ನಾನು ನಿಮ್ಗೆ ಹೇಳಿದೆ ಫ್ರಂಟ್ ಡಾಟ್ ಬರಲ್ಲ ಅಂತ. ಏನಕ್ಕಂದ್ರೆ ನಾವು ಅರ್ಧ ಹಾಫ್ ಇಂಚು ಮೇಲಗಡೆ ಕ್ರಾಸ್ ತಗೊಂಡಿದ್ದೀವಿ, ಹಾಗಾಗಿ ಬರಲ್ಲ ಅಂತ. ನೋಡಿ ಇವಾಗ ಚೆಕ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಕರೆಕ್ಟಾಗಿ ಬರ್ತಿದೆ ಇಲ್ಲ ಅಂತೇಳಿ. ನೋಡಿ ಕರೆಕ್ಟಾಗಿ ಬರ್ತಾ ಇದೆ, ಈ ರೀತಿ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಇದು ಕಟಿಂಗ್ ವಿಡಿಯೋ ಕೂಡ ಇದೆ, ದಯವಿಟ್ಟು ನೋಡಿದವರು ನೋಡಿ. ನೋಡಿ ನಮಗೆ ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ, ಅಳತೆ ಬ್ಲೌಸ್ ಪ್ರಕಾರ ನಾವು ಇದನ್ನ ಸ್ಟಿಚ್ ಮಾಡೋಣ. ನೋಡಿ ಈ ರೀತಿ ನಾವು ಎಕ್ಸ್ಟ್ರಾ ಬಂದಿರೋದನ್ನ ಕಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ ನಮಗೆ ಬ್ಯಾಕ್ ಸೈಡು ಏರುಪೇರು ಅನ್ನೋದು ಬಂದಿಲ್ಲ, ಕರೆಕ್ಟಾಗಿ ಬಂದಿದೆ. ಫ್ರಂಟ್ ಸೈಡ್ ಕೂಡ ಬ್ಯಾಕಿಗೆ ಕೂಡ ಅಷ್ಟೇ ಪರ್ಫೆಕ್ಟಾಗಿ ಬಂದಿದೆ. ಈ ಸೈಡ್ ಕೂಡ ಇದೇ ರೀತಿ ಸೇಮ್ ಇದನ್ನ ಸ್ನೇಹಿತರೆ ನೋಡಿ ಈ ರೀತಿ ನಾವು ಎರಡು ಸ್ಲೀವ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀವಿ. ಇವಾಗ ನೋಡಿ ನಾವು ಬಗಲು ಬರುತ್ತಲ್ಲ, ನೋಡಿ ಕಂಕಳು ಬರುತ್ತಲ್ಲ, ಕಂಕಳು ಸೈಡಲ್ಲಿ ಈ ರೀತಿ ನಿಮಗೆ ಪರ್ಫೆಕ್ಟಾಗಿ ಕೂರ್ಬೇಕು. ನೋಡಿ ನೋಡಿ ಈ ಕ್ರಾಸು ಈ ಥರ ಬರಬೇಕು, ಈ ಥರ ಬಂದರೆ ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ. ನೋಡಿ ಇಲ್ಲಿ ಸ್ಲೀವ್ದು ಜಾಯಿಂಟ್ ಕೂಡ ಕರೆಕ್ಟಾಗಿ ಬಂದಿದೆ, ಇಲ್ಲಿಗೆ ಬರ್ಬೇಕು ಜಾಯಿಂಟು. ನೋಡಿ ಈ ರೀತಿ ಪರ್ಫೆಕ್ಟಾಗಿ ಬರಬೇಕಾಗುತ್ತೆ, ಅವಾಗ ಮಾತ್ರ ಪರ್ಫೆಕ್ಟಾಗಿ ಕೂರುತ್ತೆ ಬ್ಲೌಸು. ನಿಮಗೆ ದಯವಿಟ್ಟು ಇದು ಕಟಿಂಗ್ ವಿಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ಕಟಿಂಗ್ ವಿಡಿಯೋ ಹೋಗಿ ನೋಡಿ ಬನ್ನಿ ಸ್ನೇಹಿತರೆ. ಇವಾಗ ನೋಡಿ ಇದು ಮಾಡಲಿಕ್ಕೋಸ್ಕರ ನನ್ನ ಬಟ್ಟೆ ಜಾಸ್ತಿ ಉಳಿದಿಲ್ಲ ಇದರಲ್ಲಿ. ನೋಡಿ ಈ ರೀತಿ ಪೀಸ್ ಆಗಿ ಉಳಿದಿದೆ, ನಾನು ಇದರಲ್ಲೇ ಕೂಡ ಪೈಪಿಂಗ್ ಮಾಡಬೇಕು ಇವಾಗ. ನೋಡಿ ಇದರಲ್ಲೇ ನಾನು ನೋಡಿ ಯಾವಾಗಲೂ ಪೈಪಿಂಗ್ ಮಾಡ್ಬೇಕಂದ್ರೆ ಈ ಥರ ಸ್ಟ್ರೈಟ್ ಬಟ್ಟೆ ತಗೋಬಾರ್ದು, ಈ ರೀತಿ ಕ್ರಾಸಲ್ಲಿ ಜಗ್ಗಿದ್ರೆ ಈ ಥರ ಆಗಬೇಕು. ನೋಡಿ ಆ ರೀತಿ ಬಟ್ಟೆ ತಗೊಂಡು ಇದರಲ್ಲಿ 4 ಇದೆ ಸ್ನೇಹಿತರೆ, ನಾನು ಒಂದೇ ಸಾರಿ ಕಟ್ ಮಾಡ್ಕೊತಾ ಇದ್ದೀನಿ. 4 ಪೀಸ್ ಆಗುತ್ತೆ ಒಂದು ಸಾರಿ. ನೋಡಿ ಈ ಥರ ಸಾದಾ ಬ್ಲೌಸ್ ಕೊಟ್ಟಾಗ ನಮಗೆ ಬಟ್ಟೆ ಶಾರ್ಟೇಜ್ ಬಂದಾಗ ಈ ರೀತಿ ನೀವು ಕ್ರಾಸಲ್ಲಿ ಕಟ್ ಮಾಡ್ಕೊಂಡ್ರೆ ಸಣ್ಣ ಪೀಸ್ ಆದರೂ ಪರವಾಗಿಲ್ಲ ಬರುತ್ತೆ. ನೋಡಿ ನಮ್ಗೆ ಎಷ್ಟು ಬೇಕು ಪೈಪಿಂಗ್ ಮಾಡಲಿಕ್ಕೆ ಅಷ್ಟನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ಜಿಗ್ಸಾಗ್ ಟೈಪಲ್ಲಿ ಸೇರ್ಸೋಣ ಇವನ್ನ. ನೋಡಿ 8 ಪೀಸ್ ಇದೆ ಇದು ಟೋಟಲ್ಲು. ನೋಡಿ ಈ ರೀತಿ ನೀವು ಜಿಗ್ಸಾಗ್ ಟೈಪಲ್ಲಿ ಅಷ್ಟನ್ನು ಸೇರಿಸ್ಕೋಬೇಕು. ನೋಡಿ ನಮಗೆ ಬ್ಲೌಸಿಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಈ ರೀತಿ ಸೇರಿಸ್ಕೊಂಡಿದ್ದೀನಿ. ಇವಾಗ ಕಟ್ ಮಾಡೋಣ, ಎಕ್ಸ್ಟ್ರಾ ಇರೋದಿಲ್ಲ. ನೋಡಿ ಈ ರೀತಿ ನಾವು ಸ್ಟಿಚ್ ಮಾಡ್ಕೊಂಡ ನಂತರ ಇದನ್ನ ಒಂದು ಸೈಡ್ ಬಂದು ಫೋಲ್ಡ್ ಮಾಡ್ಕೊಳ್ಳೋಣ. ನೋಡಿ ಈ ಸೈಡು ಒಂದೇ ಲೆವೆಲ್ಗೆ ನಾವು ಫೋಲ್ಡ್ ಮಾಡ್ಕೋಬೇಕು. ನೋಡಿ ಈ ರೀತಿ ಮೇಲ್ಗಡೆಯಿಂದ ಇದನ್ನ ಅಟ್ಯಾಚ್ ಮಾಡೋಣ ಇವಾಗ. ನೋಡಿ ಇವಾಗ ಈ ರೀತಿ ನಾವೇನು ಅಟ್ಯಾಚ್ ಮಾಡ್ಕೊಂಡಿದ್ದೀವಿ ಈ ಮೇಲ್ಗಡೆ ಪೀಸನ್ನು ಈ ರೀತಿ ಇಟ್ಟು ನಾವು ಈ ರೀತಿ ನೋಡಿ ಟರ್ನ್ ಮಾಡಿ ನಾವು ಪೈಪಿಂಗನ್ನು ಮಾಡಬೇಕು.
ಸ್ನೇಹಿತರೆ ನೋಡಿ, ನಾನು ಹಿಂದೆ ಒಂದು ವಿಡಿಯೋ ಹಾಕಿದ್ದೀನಿ, ಥ್ರೆಡ್ ಪೈಪಿಂಗನ್ನು ಪೂರಾ ಬ್ಲೌಸ್ಗೆ ಮಾಡಿ ಒಂದು ವಿಡಿಯೋ ಹಾಕಿದ್ದೀನಿ, ದಯವಿಟ್ಟು ನೋಡೇ ಇದ್ದವ್ರು ನೋಡಿ. ಸ್ನೇಹಿತರೆ ನೋಡಿ ಪೈಪಿಂಗ್ ಯಾವ ರೀತಿ ಬಂತು ಅಂತೇಳಿ. ಯಾವುದೇ ಕೂಡ ಟರ್ನ್ ಇರ್ಬೋದು, ಯಾವುದೇ ಇರೋದಿಲ್ಲ. ಈ ರೀತಿ ಪೈಪಿಂಗ್ ಮಾಡೋದ್ರಿಂದ ನಾವು ಹೋಗೋದಕ್ಕೆ ಉಕ್ಸ್ ಮನಿ ಮಾಡೋಣ ನೋಡಿ. ಸ್ನೇಹಿತರೆ ನೋಡಿ, ನಾನು ಹುಕ್ಸ್ ಮನಿ ಕೂಡ ಮಾಡ್ಕೊಂಡಿದ್ದೀನಿ. ಹಾಗೆ ನೋಡಿ ಪೈಪಿಂಗ್ ಕೂಡ ಅಷ್ಟೇ. ನೀವು ತುಂಬ ಜನ ಕ್ವಶನ್ಸ್ ಮಾಡ್ತಾರೆ, ಪೈಪಿಂಗ್ ನೀಟಾಗಿ ಬರಲ್ಲ ಅಂತ. ನೋಡಿ ಈ ರೀತಿ ನೀವು ಪರ್ಫೆಕ್ಟಾಗಿ ಪೈಪಿಂಗ್ ಮಾಡಿದರೆ ಬಂದೇ ಬರುತ್ತೆ ಸ್ನೇಹಿತರೆ. ನೋಡಿ ಯಾವುದೇ ಕೂಡ ತಿರುಗಲ್ಲ ಈ ರೀತಿ ಪೈಪಿಂಗ್ ಮಾಡೋದ್ರಿಂದ. ನೀವು ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬ್ರು ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ ಇದು ಅಳತೆ ಬ್ಲೌಸ್ ಪ್ರಕಾರ ಕರೆಕ್ಟಾಗಿ ಇದೆ ನೋಡಿ. ಈ